ಟಿಡಿ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ನೀವು ಕಾಲೇಜಲ್ಲಿ ಟಾಪರ್ ಅಲ್ವಾ ಗೊತ್ತಿಲ್ಲ ಸರ್, ಆದ್ರೆ ಈ ಫೀಲ್ಡ್ ಅಲ್ಲಿ ಮಾತ್ರ ಯು ಆರ್ ದ ಟಾಪರ್ ಸರ್. ನಾನು 3 ಲಕ್ಷದಿಂದ ನಾನು ಇನ್ವೆಸ್ಟ್ಮೆಂಟ್ ಪ್ರಾರಂಭ ಮಾಡಿದೆ. ಸೊ ವಿತಿನ್ 3 months ಅಲ್ಲಿ ನಾನೀಗ 1.6 lakhs ಪ್ರಾಫಿಟ್ ಮಾಡಿದ್ದೀನಿ. ಸೊ 6500 get completely worth it. I'm very much thankful to Manoj sir. Actually, knowledge is power. With half knowledge, I was doing tradings. Now I am very much confident in doing trading. ಬೇರೆ ಕೋರ್ಸ್ ಏನೋ ತಗೊಂಡಿದ್ದೆ, ಬಟ್ ಎಲ್ಲೂ ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ ಇರಲಿಲ್ಲ ನಾನು ಕಲಿಯೋದಕ್ಕೆ. ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ಕೊಡೋದು ನನಗಿನ್ನ ಈಸಿಯಾಗೂ ಅರ್ಥ ಆಯ್ತು. ಈಸಿ ಇದೆ ಮನಿ ಮಾಡೋದು ಆ್ಯಂಡ್ ಎಷ್ಟು ಒಳ್ಳೊಳ್ಳೆ ಸ್ಟ್ರಾಟಜೀಸ್ ಇದೆ. ಓನ್ಲಿ ಶೇರ್ ವ್ಯಾಲ್ಯೂ ಮೇಲ್ ಹೋದಾಗ ಅಷ್ಟೇ ಅಲ್ಲ, ಮಾರ್ಕೆಟ್ ಬಿದ್ದಾಗೂ ನಾವು ದುಡ್ಡು ಮಾಡ್ಕೋಬಹುದು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ತು. ಸೊ ಡೈಮಂಡ್ ಕೋರ್ಸ್ ಅಲ್ಲಿ ಇನ್ನೂ ತುಂಬಾ ಕಲಿಯೋ ಟೆಕ್ನಿಕಲ್ಸ್ ಚೆನ್ನಾಗಿದೆ. ಸೊ ಟೆಕ್ನಿಕಲ್ ಆಗಲಿ ಫಂಡಮೆಂಟಲ್ಸ್ ಆಗಲಿ ಇನ್ನೂ ಚೆನ್ನಾಗಿ ಚಾರ್ಟ್ ಪ್ಯಾಟರ್ನ್ ಎಲ್ಲ ಕ್ಲೀನಾಗಿ ತುಂಬ ಹೇಳ್ಕೊಡ್ತಾರೆ. ಇಲ್ಲಿ ನಾಲೆಡ್ಜ್ ತಗೊಂಡ್ಮೇಲೆ ನನಗೆ ಅರ್ಥ ಆಗಿದೆ, ಇನ್ಮೇಲೆ ನಾನು ಅಮೌಂಟ್ ಕಳ್ಕೊಳ್ಳಲ್ಲ ಅಂತ. ಮನೋಜ್ ಅವ್ರದ್ದು ತುಂಬ ವೀಡಿಯೋಸ್ ನೋಡಿದ್ದೆ. ಸೊ ಯೂಟ್ಯೂಬಲ್ಲಿ ಎಲ್ಲ ನೋಡಿಕೊಂಡು ಅವ್ರ ಟ್ರೈನಿಂಗ್ ಕೊಡೋ ವಿಧಾನ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಸೊ 3 days ನನಗೋಸ್ಕರ, ನೀವು ನಿಮ್ಮ ಲೈಫನ್ನ 3 days ನನಗೋಸ್ಕರ ಕೊಟ್ಟಿದ್ದೀರಾ. ಸೊ ಐ ಹ್ಯಾವ್ ಗಿವನ್ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ಆ್ಯಂಡ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್, ವ್ಯಾಲ್ಯೂಯಬಲ್ ವಾಟ್ ಎವರ್ ಮಾರ್ಕೆಟನ್ನು ಸಮ್ಮರಿಸಲು. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ರಾಕ್ಷಸ. ಆ ರಾಕ್ಷಸನನ್ನು ಸಮ್ಮರಿಸಲು ಏನೇನು ಯುದ್ಧ, ಏನೇನು ಆಯುಧಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ. ಐ ಥಿಂಕ್ ಇದನ್ನು ಯೂಸ್ ಮಾಡಿಕೊಂಡು ನೀವೆಲ್ಲ ಸಕ್ಸಸ್ಫುಲ್ ಆಗ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮ್ಗೆ ಏನು ಅನಿಸ್ತು 3 days ಪ್ರೋಗ್ರಾಮ್? ಸ್ಟಾಕ್ ಮಾರ್ಕೆಟ್ ಏನು ಅನಿಸ್ತು ಅನ್ನೋದು ಹೇಳಿ. ಬಿಕಾಸ್ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದರೆ ಹೆದರಿಕೆ ಇದೆ. ಜಸ್ಟ್ ಗಿವ್ ಅಸ್ 10 more minutes. ಸೊ ಯಾರು ಬೇಗ ಹೋಗೋದು, ಅರ್ಜೆಂಟ್ ಮಾಡೋದು ಮಾಡಬೇಡಿ. ಜಸ್ಟ್ ಒಂದು 10 minutes ನಮಗೋಸ್ಕರ ಕೊಡಿ. ಬಿಕಾಸ್ ಐ ಥಿಂಕ್ ಯು ರೆಸ್ಪೆಕ್ಟ್ ಅವರ್ ವರ್ಡ್ಸ್ ಐ ಗೆಸ್. ಅದು IT ಕಂಪ್ನಿಯಲ್ಲಿ ವರ್ಕ್ ಮಾಡೋದು CTS ಅಲ್ಲಿ. ಸೊ ಲೈಕ್ ಎವ್ರಿ ಮಂತ್ ಸ್ಯಾಲ್ರಿ ತಗೊಂಡು ನಡೀತಾ ಇದೆ ಹೆಂಗೋ. ಸೊ ಮುಂದೆ ಲೈಕ್ IT ಕಂಪ್ನಿ ಸ್ಟೇಬಲ್ ಇರೋದಿಲ್ಲ. ಸೊ ಒಂದು ಇನ್ಕಮ್ ಮಾಡ್ಕೊಳೋದಕ್ಕೆ ಸೊ ಐ ಕೇಮ್ ಟು TD. ಸೊ ಐ ಥಿಂಕ್ ಐ ಚೂಸನ್ ದಿ ರೈಟ್ ಆಪ್ಷನ್. ಸೊ ಅದಕ್ಕೆ ನಾ ಇವಾಗೆಲ್ಲ ಒಂದು 3 days ಕ್ಲಾಸಿಂದ ತುಂಬ ಕಲ್ತಿದ್ದೀನಿ. ಸೊ ಐ ವಾಂಟ್ ಟು ಇಂಪ್ಲಿಮೆಂಟ್ ಆ್ಯಂಡ್ ಟ್ರೈ ಆ್ಯಂಡ್ ಲುಕ್ ಫಾರ್ ದ ಬೆಸ್ಟ್ ಥಿಂಗ್. I'm very much thankful to Manoj sir. Actually, knowledge is power. With half knowledge, I was doing tradings. Now I am very much confident in doing trading. I am very much thankful to Manoj sir and his guidelines. I feel very happy. Thank you. ಸರ್, ನಾನು 2011-12 ಒಂದು ಟ್ರೇಡಿಂಗ್ ಮಾಡಿದ್ದೆ. ಅದರಲ್ಲಿ ಹೋಗ್ಬಿಟ್ಟಿತ್ತು ಅಮೌಂಟ್. ಸೊ ಅವತ್ತಿಂದ ಇವತ್ತಿನವರೆಗೂ ನಾನು ತಿರುಗಿ ನೋಡಿದ್ದಿಲ್ಲ ಸ್ಟಾಕ್ ಮಾರ್ಕೆಟ್. ಸೊ ಅದರಲ್ಲಿ ಇವಾಗ ಪ್ರಾಫಿಟ್ ಬರ್ತಾ ಇದೆ. ಟಾಟಾ ಮೋಟಾರ್ಸ್ ಶೇರ್ ಅಂತ ಹೇಳಿ ಅವಾಗ 2011-12 ತಗೊಂಡಾಗೆ 1000 ಇತ್ತು. ನೆಕ್ಸ್ಟ್ ಡೇನೇ 100 ರೂಪಾಯಿಗೆ ಬಿದ್ದುಬಿಡ್ತು. ನಾನು ಅವತ್ತು ಡಿಮ್ಯಾಟ್ ಅಕೌಂಟ್ನ ಕ್ಲೋಸ್ ಮಾಡಿದೋನು ಮೊನ್ನೆ ಫೆಬ್ರವರಿ ಏಪ್ರಿಲಲ್ಲೇ ಮಾರ್ಚಿಂದ ಸ್ಟಾರ್ಟ್ ಮಾಡಿದೆ ಮತ್ತೆ. ಯಾಕಂದರೆ ಅವ್ರು ಕಾಲ್ ಮಾಡಿ, ಸರ್ ನಿಮ್ಮದು ಡಿಮ್ಯಾಟ್ ಅಕೌಂಟ್ ಫ್ರೀಸ್ ಆಗಿದೆ, ಅಟ್ಲೀಸ್ಟ್ ಒಂದಾದರೂ ಪರ್ಚೇಸ್ ಮಾಡಿ ಸೇಲ್ ಮಾಡಿ ಅಂದಿನ ಓಪನ್ ಮಾಡಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಯಾವ ಥರ ಮಾಡಬೇಕಂತ ಗೊತ್ತೇ ಇದ್ದಿಲ್ಲ. ಇವಾಗ ಸ್ವಲ್ಪ ಕೆಲವೊಂದು ಮ್ಯೂಚುವಲ್ ಫಂಡ್ ಹಾಕಿದ್ದೀನಿ, ಶೇರ್ಸ್ನ ನ್ಯೂಸ್ ಬೇಸ್ ಮೇಲೆ ತೊಗೊತಾ ಇದ್ದೀನಿ. ಸೊ ಅದಕ್ಕೆ ನಾನು ಸರ್ದು ಯೂಟ್ಯೂಬ್ನಲ್ಲಿ ನೋಡಿ ನನಗೆ ಇಷ್ಟ ಆಯಿತು. ಹಾಗಾಗಿ ನಾನೇ ಖುದ್ದಾಗಿ ಬಂದೆ. ಥ್ಯಾಂಕ್ ಯು ಸರ್, ತುಂಬ ನಾಲೆಜ್ ಇತ್ತು. ಫಸ್ಟಿಂದಾನೇ ನಾಲೆಡ್ಜ್ ಅನ್ನೋದು ಇತ್ತು ನನಗೆ. ಬೇರೆ ಕೋರ್ಸ್ ಏನೋ ತೊಗೊಂಡಿದ್ದೆ, ಬಟ್ ಎಲ್ಲೂ ಕರೆಕ್ಟಾಗಿರೋ ಪ್ಲಾಟ್ಫಾರ್ಮ್ ಇರಲಿಲ್ಲ ನಾನು ಕಲಿಯೋದಕ್ಕೆ. TDI ನೋಡಿದೆ, ನಮ್ಮ ಅಣ್ಣವ್ರು ರೆಫರ್ ಮಾಡಿದ್ದು. ನನಗೇನಂದರೆ ಒಂದು ಗೈಡೆನ್ಸ್ ಸಿಕ್ತು ಸರ್. 6 months ನಾನು ಈ ಟ್ರೇಡಿಂಗಲ್ಲಿದ್ದೆ, ಬೇರೆ ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದೆ. ಬಟ್ ಏನೇ ಅಂದರೂ ಇಲ್ಲಿ ಆಫ್ಲೈನಲ್ಲಿ ಬಂದು ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ಕೊಡೋದು ನನಗಿನ್ನ ಈಸಿಯಾಗೂ ಅರ್ಥ ಆಯಿತು. ಒಂದು ಹೆಲ್ಪ್ಫುಲ್ ಆಗಿದೆ. ಇನ್ನು ಮಿಕ್ಕಿ ಜರ್ನಿ ಹೆಂಗಿದೆಯೋ ನೋಡಿ. ಥ್ಯಾಂಕ್ ಯು. ಶೇರ್ ಮಾರ್ಕೆಟ್ ಅಂದರೆ ಎಲ್ಲರೂ ಭಯ ಪಡ್ತಾ ಇದ್ರು. ಇವಾಗ ಇಲ್ಲಿ ಬಂದಮೇಲೆ ಸ್ವಲ್ಪ ಭಯ ಅನ್ನೋದು ಹೋಗಿದೆ. ಝೀರೋ ನಾಲೆಜ್ ಇಟ್ಕೊಂಡು ಬಂದೆ, ಸ್ವಲ್ಪ ನಾಲೆಜ್ ಬಂದಿದೆ. ಹಂಗೆ ಮುಂದೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸ್ವಲ್ಪ ಹಂಗೆ ಐಡಿಯಾ ಬರುತ್ತೆ. ಹಲೋ, ನಾನು ಮೊದಲು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಅಷ್ಟೇ ಇದ್ದೆ. ಇಲ್ಲಿ ಬಂದ ತಕ್ಷಣ ನನಗೆ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆನೂ ಗೊತ್ತಾಯಿತು. ಆಪ್ಷನ್ ಪುಟ್ ಬೈ ಇದರಲ್ಲಿ ತುಂಬ ಸಾಗರದಾಗ ಇದೆ. ಇನ್ನೂ TD ಅಕಾಡೆಮಿ ರಿಯಲಿ ಹೆಲ್ಪ್ ಮಾಡಿತ್ತು ನನಗೆ ಕಲಿಯೋದಕ್ಕೆ. ನಾನು ಇನ್ನೂ ಮತ್ತೆ ಕ್ಲಾಸ್ ಮಾಡಿ ಇನ್ನೂ ಕಲಿಯೋಕ್ಕೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ನನಗೆ ಟ್ರೇಡಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಟ್ರೇಡಿಂಗ್ ಆಗಲಿ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಆಗಲಿ. ಆದರೆ TD ಅಕಾಡೆಮಿಗೆ ಬಂದಮೇಲೆ ನನಗೆ ಸ್ವಲ್ಪ ಪಾತ್ ಸೆಟ್ ಆಗಿದೆ ಟ್ರೇಡಿಂಗ್ ಜರ್ನಿಗೆ. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ಹಾಯ್, ನನ್ನ ಹೆಸರು ಕಿಶನ್ ಅಂತ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಕಲ್ತಿದ್ದೆ ಆಲ್ರೆಡಿ. ಬಟ್ ಅದೊಂದು ಸಾಲಿಲ್ಲ ನನಗೆ. ಇನ್ನೇನು ಸ್ವಲ್ಪ ಡೆಪ್ತಲ್ಲಿ ಕಲಿಯಬೇಕು ಅಂತ ಬಂದೆ. ಬಟ್ ನಾನೇನು ಅನ್ಕೊಂಡಿದ್ದೆ, ಅದಕ್ಕಿಂತ ಇನ್ನೂ ಡೆಪ್ತಲ್ಲಿ ಕಲಿಸಿದ್ರು ಇವರು. ಇದೇ ಈಸಿ ವೇ. ನಾನು ಸ್ವಲ್ಪ ಎಲ್ಲ ಲಾಸ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ನಂಗೆ ಗೊತ್ತಾಗ್ತಿದೆ ಎಷ್ಟು ಈಸಿ ಇದೆ ಮನಿ ಮಾಡೋದು.
ಆ್ಯಂಡ್ ಎಷ್ಟು ಒಳ್ಳೊಳ್ಳೆ ಸ್ಟ್ರಾಟಜೀಸ್ ಇದೆ, ತುಂಬ ಒಳ್ಳೆ ಟೆಕ್ನಿಕಲ್ಸು ಫಂಡಮೆಂಟಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಇಲ್ಲಿ. I can say that when compared to the other academies, this TID Academy is very good and like far better than other academy. ನಾನೇ ಕೇಳ್ಕೊಳ್ಳೋದಂದರೆ ಎಲ್ಲರೂ ಬನ್ನಿ, ಎಲ್ಲರೂ ಮಾಡೋದು ಕಲೀರಿ, ಅಮೌಂಟ್ ಮಾಡೋದು ಕಲೀರಿ, ದುಡ್ಡು ಮಾಡೋದು ಕಲೀರಿ, ಹ್ಯಾಪಿಯಾಗಿರಿ. ಥ್ಯಾಂಕ್ ಯು. From last 3 days, I learned a lot about share market. I learned a lot about strategies. Share market is not just to earn the money or lose the money, but if we use all the strategies, then we earn a lot of money and we can reduce the loss also. Thank you. ನನ್ನ ಹೆಸರು ಮುತ್ತಣ್ಣ ಅಂತೇಳಿ. ನಾ 3 ದಿವಸದಿಂದ TD ಅಕಾಡೆಮಿಯಲ್ಲಿ ಟ್ರೈನಿಂಗ್ ತೊಗೊತಾ ಇದ್ದೀನಿ ಇಲ್ಲಿ. ಮೊದಲು ನಮಗೆ ಶೇರ್ ಮಾರ್ಕೆಟ್ ಅಂದರೆ ಸ್ವಲ್ಪ ಭಯ ಇತ್ತು. ಓನ್ಲಿ ಶೇರ್ ಮಾರ್ಕೆಟ್ ಅಂದರೆ ಬೈ ಮಾಡೋದು, ಯಾವಾಗ ಶೇರ್ ವ್ಯಾಲ್ಯೂ ಮೇಲೆ ಹೋಗುತ್ತೆ ಆವಾಗ ಸೆಲ್ ಮಾಡೋದು, ಇಷ್ಟೊಂದು ಸ್ಟ್ರಾಟಜಿ ಮಾಡಿಕೊಂಡು ಮಾಡ್ತಾಯಿದ್ವಿ. ಸಡನ್ನಾಗಿ ಒಂದ್ಸಲ ಶೇರ್ ಮಾರ್ಕೆಟು ಫಾಲ್ ಆದರೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನೆಕ್ಸ್ಟ್ 3 to 6 ಮಂತ್ ನಾವು ವೆಯ್ಟ್ ಮಾಡಿ ಅದು ಶೇರ್ ವ್ಯಾಲ್ಯೂ ಮೇಲೆ ಬಂದಾಗ ಮಾತ್ರ ಸೇಲ್ ಮಾಡ್ತಾಯಿದ್ದೆ. ಬಟ್ ಈಗ ಅನಿಸ್ತಾ ಇದೆ ನಾವು TD ಅಕಾಡೆಮಿ ಮೊದಲೇ ಬರಬೇಕಾಗಿತ್ತು. ಯಾಕಂದರೆ ಶೇರ್ ಮಾರ್ಕೆಟ್ ಅನ್ನೋದು ಒಂದು ಬಿಗ್ ಸಮುದ್ರ ಇದ್ದಂಗೆ, ಇದರಲ್ಲಿ ಸಾಕಷ್ಟು ಸ್ಟ್ರಾಟಜಿಗಳಿದ್ದಾವೆ. ಆ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ನಾವು ದುಡ್ಡನ್ನು ಓನ್ಲಿ ಶೇರ್ ವ್ಯಾಲ್ಯೂ ಮೇಲೆ ಹೋದಾಗ ಅಷ್ಟೇ ಅಲ್ಲ, ಮಾರ್ಕೆಟ್ ಬಿದ್ದಾಗೂ ನಾವು ದುಡ್ಡು ಮಾಡ್ಕೋಬೋದು ಅನ್ನೋದಕ್ಕೆ ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು. ಸೊ ಆ ಇನ್ಫಾರ್ಮೇಷನ್ನ ಈ 3 ದಿವಸದ ಕೋರ್ಸಲ್ಲಿ ನಾವು ಇನ್ಫಾರ್ಮೇಷನ್ ಎಲ್ಲ ಯೂಸ್ ಮಾಡಿಕೊಂಡು ಮುಂದೆ ಸ್ಟ್ರಾಟಜಿಗಳನ್ನ ಡೆವಲಪ್ ಮಾಡಿಕೊಂಡು ನಾವು ಮಾರ್ಕೆಟ್ ಬೀಳಿ ಇಲ್ಲ ಮಾರ್ಕೆಟ್ ಮೇಲೆ ಏಳಿ ಎರಡೂ ರೀತಿಯಲ್ಲಿ ನಾವು ದುಡ್ಡು ಮಾಡ್ಬೋದು ಅನ್ನೋದನ್ನು, ನಮ್ಮ ದುಡ್ಡನ್ನು ಸೇಫಾಗಿ ಇಟ್ಕೋಬೋದು ಮತ್ತು ಸಾಕಷ್ಟು ದುಡ್ಡನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ, ಸಾಕಷ್ಟು ನಾಲೆಜು ತೊಗೊಂಡಿದ್ದೀವಿ. ಇದನ್ನೇ ಹೀಗೆ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಮುಂದೊಂದು ದಿವಸ ನಾವು ಸಕ್ಸಸ್ ಆಗ್ತೇವೆ ಅಂತ ನನಗೆ ಅನಿಸ್ತಾ ಇದೆ. ಮನೋಜ್ ಸರ್ ಟೆಕ್ನಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಟೀಮ್ ಹಾಗೂ ಎಲ್ಲರೂ ತುಂಬ ಕೋಆರ್ಡಿನೇಟ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ಇವಾಗ ಟ್ರೇಡಿಂಗ್ ಮಾಡೋದ್ರಲ್ಲಿ ಏನೂ ಫಿಯರ್ ಅನಿಸಲ್ಲ. ಸೊ ಇನ್ವೆಸ್ಟ್ಮೆಂಟ್ಸ್ ಆಗಲಿ ಲಾಸಸ್ ಆಗಲಿ ಎಲ್ಲ ಕವರ್ ಅಪ್ ಮಾಡ್ಕೊಂಡು. ಥ್ಯಾಂಕ್ ಯು ಸೊ ಮಚ್. ಸೊ ನನ್ನ ಹೆಸರು ರಘು ಅಂತ. ಸೊ ನಾನು 3 months ಬ್ಯಾಕ್ ಆಲ್ರೆಡಿ ಗೋಲ್ಡ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ನಾನು ಡೈಮಂಡ್ ಕೋರ್ಸ್ ಮಾಡ್ತಾಯಿದ್ದೀನಿ. ಸೊ ನಂದು ಬೇಸಿಕಲಿ ಇನ್ವೆಸ್ಟ್ಮೆಂಟ್ ವ್ಯಾಸ್ 3 lakhs. ಸೊ ನಾನು 3 ಲಕ್ಷದಿಂದ ನಾನು ಇನ್ವೆಸ್ಟ್ಮೆಂಟ್ ಪ್ರಾರಂಭ ಮಾಡಿದೆ. ಸೊ ವಿತಿನ್ 3 monthsಲ್ಲಿ ನಾನೀಗ 1.6 lakhs ಪ್ರಾಫಿಟ್ ಮಾಡಿದ್ದೀನಿ. ಸೊ ನನಗೆ ಅದು ತುಂಬ ಖುಷಿ ತಂದಿದೆ. ಸೊ ಅದರಿಂದ ನಾನೀಗ ಡೈಮಂಡ್ ಕೋರ್ಸ್ ಮಾಡ್ತಾಯಿದ್ದೀನಿ. ಸೊ ಡೈಮಂಡ್ ಕೋರ್ಸಲ್ಲಿ ಇನ್ನೂ ತುಂಬ ಕಲಿಯೋ ಟೆಕ್ನಿಕಲ್ಸ್ ಚೆನ್ನಾಗಿದೆ. ಸೊ ಟೆಕ್ನಿಕಲ್ ಆಗಲಿ ಫಂಡಮೆಂಟಲ್ಸ್ ಆಗಲಿ ಇನ್ನೂ ಚೆನ್ನಾಗಿ ಚಾರ್ಟ್ ಪ್ಯಾಟ್ರನ್ ಎಲ್ಲ ಕ್ಲೀನಾಗಿ ತುಂಬ ಹೇಳ್ಕೊಡ್ತಾರೆ. ಟ್ರೆಂಡಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೆಂಡ್ಸ್ ಎಲ್ಲ ಕ್ಲೀನಾಗಿ ಹೇಳ್ಕೊಡ್ತಾರೆ. ಸೊ ಅದರಿಂದ ನಂಗೆ ತುಂಬ ಖುಷಿಯಾಗಿದೆ. ಸೊ ಡೈಮಂಡ್ ಕೋರ್ಸ್ ಮಾಡ್ಬೇಕಾದ್ರೆ ನನಗೆ ಇದು ಗೋಲ್ಡ್ ಕೋರ್ಸ್ ಮಾಡೋಕ್ಕೆ ಇದು ಫ್ರೀ ಇದು ರಿವಿಷನ್ ಕ್ಲಾಸ್ ಕೊಟ್ಟಿದ್ದಾರೆ. ಸೊ ರಿವಿಷನ್ ಕ್ಲಾಸ್ ಮಾಡಿದ್ಮೇಲೆ ನನಗಿನ್ನೂ ತುಂಬ ಕಾನ್ಸೆಪ್ಟ್ ಚೆನ್ನಾಗಿದೆ. ಇದು ಯಾರೇ ಆಗಲಿ ಇದು ಕಲಿಬೇಕು ಅಂದರೆ ಏಜ್ ಲಿಮಿಟ್ ಇಲ್ಲ, ಎಂಥವ್ರು ಬೇಕಾದರೂ ಕಲಿಬೋದು. ಇದು ಯಾರು ಬೇಕಾದ್ರೂ ಹೀರೋಯಿಂದ ಝೀರೋಯಿಂದ ಹೀರೋ ಆಗ್ಬೋದು. ಸೊ ಈ ಮನೋಜ್ ಸರ್ ಇದ್ದಾರೆ, ತುಂಬ ಕ್ಲೀನಾಗಿ ಯಾರಿಗೂ ಲಾಸ್ ಮಾಡ್ಕೊಳ್ದೆ ಹೆಂಗೆ ಪ್ರಾಫಿಟ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸೊ ಯಾರೇ ಆಗಲಿ 6,500 ಏನು ದೊಡ್ಡ ವಿಷಯ ಅಲ್ಲ, ಒಂದು ಸತಿ ಅಟೆಂಪ್ಟ್ ಮಾಡಿ, ನಿಮಗೆ ಅಟ್ಲೀಸ್ಟ್ ಏನು ವರ್ತ್ ಅಂತ ಅನಿಸುತ್ತೆ. ಸೊ ದಯವಿಟ್ಟು ನಾನು ಕೇಳೋದು, ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಗೊಂದು ಐಡಿಯಾ ಬೇಕಂದರೆ ಒಂದು ಸತಿ ಕೋರ್ಸ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರವೀಣ್ ಅಂತ. ನಾನು ಒಂಥರ ಶೇರ್ ಮಾರ್ಕೆಟ್ನಲ್ಲಿ ಫ್ರೆಷರ್ ಅಂತಲೇ ಹೇಳ್ಬೋದು. ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಈ 3 ದಿನ ವರ್ಕ್ಶಾಪ್ನಲ್ಲಿ ಮನೋಜ್ ಸರ್ ಅವರು ತುಂಬ ಚೆನ್ನಾಗಿ ಶೇರ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹೆಂಗೆ ಸೇಫಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಸಾಕಷ್ಟು ನಾಲೆಜ್ನ ಹಂಚ್ಕೊಂಡಿದ್ದಾರೆ. ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲರಿಗೂ ಯಾರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ವೋ, ಅವ್ರು ತಿಳ್ಕೊಬೇಕು ಅಂತ ಇದ್ದಾರೋ, ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾರೋ, ದಯವಿಟ್ಟು ಎಲ್ಲ ಬಂದು ಈ ಕೋರ್ಸಿಗೆ ಜಾಯಿನ್ ಮಾಡಿ. ಥ್ಯಾಂಕ್ ಯು. TD ಅಕಾಡೆಮಿಲಿ ಬಂದು 3 ದಿವಸ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಶೇರ್ ಮಾರ್ಕೆಟ್ ಬಗ್ಗೆ ಸಾಕಷ್ಟು ನಾಲೆಜು ಜಾಸ್ತಿ ಆಯಿತು. ಈ ಅನುಭವ ತುಂಬ ನನಗೆ ಹೆಲ್ಪ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ನಾವು ಮೊದಲನೇ ಫ್ರೆಂಡ್ಸ್ ಎಲ್ಲ ಹೇಳಿದರು, ಆ ಥರ ನೋಡ್ಕೊಂಡ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಬಂದಿದ್ದೆವು. ಬಟ್ ನಮಗೆ ಸ್ವಲ್ಪ ಗೊತ್ತಿತ್ತು. ಆದರೆ ಇಲ್ಲಿ ಬಂದಮೇಲೆ ಇವಾಗ ಥಿಯರಿಯಲ್ಲಂತರೂ ಎಲ್ಲ ಅರ್ಥ ಆಗಿದೆ ಆಲ್ಮೋಸ್ಟು. ಆದರೆ ಚೆನ್ನಾಗಿ ಹೇಳ್ತಾರೆ ಸರ್ ಎಲ್ಲ. ಥ್ಯಾಂಕ್ ಯು. ಇದು ಮಾರ್ಕೆಟಿಂಗ್ ನಾವು ಬರೋಕ್ಕಿಂತ ಮುಂಚೆ ಇದರಲ್ಲಿ ಸ್ವಲ್ಪ ದುಡ್ಡೆಲ್ಲ ಅಮೌಂಟ್ ಕಳ್ಕೊಂಡಿದ್ದೀನಿ. ಇಲ್ಲಿ ನಾಲೆಡ್ಜ್ ತಗೊಂಡ್ಮೇಲೆ ನನಗೆ ಅರ್ಥ ಆಗಿದೆ, ಇನ್ಮೇಲೆ ನಾನು ಅಮೌಂಟ್ ಕಳ್ಕೊಳ್ಳಲ್ಲ ಅಂತ ಅನಿಸಿದೆ. ಯಾಕಂದ್ರೆ ಅಂಥ ನಾಲೆಡ್ಜ್ ಇಲ್ಲಿ ನನಗೆ ಕೊಟ್ಟಿದ್ದಾರೆ. TD ಅಕಾಡೆಮಿಗೆ ಬಂದು ವಿ ಫೌಂಡ್ ಥಿಂಗ್ಸ್ ಆರ್ ವೆರಿ ಗುಡ್. ಕೋರ್ಸ್ ಕಂಟೆಂಟ್ ಚೆನ್ನಾಗಿತ್ತು. ದ ವೇ ಮನೋಜ್ ಸರ್ ಎಕ್ಸ್ಪ್ಲೈನ್ ದ ಥಿಂಗ್ಸ್ ವರ್ ರಿಯಲಿ ನೈಸ್. ಓಕೆ, ಹಿ ಮೇಡ್ ಇಟ್ ವೆರಿ ಸಿಂಪಲ್. ಸೊ ಅಟ್ ಲೀಸ್ಟ್ ದೋಸ್ ಹು ಆರ್ ಸ್ಟಾರ್ಟಿಂಗ್ ಅಂಡ್ ದೇ ವಾಂಟ್ ಟು ನೋ ಮಾರ್ಕೆಟ್ ಹೇಗೆ ಏನೋ, ವೇರ್ ಆರ್ ದ ಥ್ರೆಡ್ಸ್. ಇಟ್ಸ್ ನಾಟ್ ಜಸ್ಟ್ ಓನ್ಲಿ ಅಟ್ರಾಕ್ಷನ್, ದುಡ್ಡು ಮಾಡ್ಬೋದು. ಅದು ಟು ಲರ್ನ್ ಹೌ ಯು ಕ್ಯಾನ್ ಹ್ಯಾಂಡಲ್, ಹೌ ಯು ಕ್ಯಾನ್ ಮ್ಯಾನೇಜ್ ರಿಸ್ಕ್. ಸೊ ಎಲ್ಲಾನು ಟೋಲ್ಡ್ ಅಸ್ ಇನ್ ಎ ಬೆಸ್ಟ್ ಪಾಸಿಬಲ್ ವೇ. ಇಟ್ಸ್ ಎ ಗುಡ್ session. We enjoyed and I recommend anyone who wants to learn through TD Academy. It's a best investment for their life. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಒಂದು ಲಾಸ್ಟ್ 1 year ಇಂದ ಮಾಡ್ತಾ ಇದ್ದೆ.
ಈಗ ಆ್ಯಕ್ಚುಲಿ ನಾನು ಆಪ್ಷನ್ಸ್ ಸೆಲ್ಲಿಂಗ್ಸ್ನ ಕಲಿಬೇಕು ಅಂದ್ಕೊಂಡು ಇಲ್ಲಿ ಬಂದಿದ್ದೆ. ಅಂದರೆ ಮೇಯ್ನ್ ಹೆಡ್ಜಿಂಗ್, ಸೇಫರ್ ಸೈಡ್ ಹೆಡ್ಜಿಂಗ್ ಅಂತ. ಬಟ್ ಇಲ್ಲಿ ಬಂದಮೇಲೆ ತುಂಬ ಕಲ್ತಿದ್ದೀವಿ, ಹೆಡ್ಜಿಂಗ್ ಬಗ್ಗೆ ತುಂಬ ಕಲ್ತಂಗೆ ಆಗಿದೆ. ಈಗ ನಾಳೆಯಿಂದ ಪ್ರಾಕ್ಟೀಸ್ ಮಾಡಿ ಚೆಕ್ ಮಾಡಬೇಕು ಹೇಗಾಗುತ್ತೆ ಅಂತ. ಸರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಇವತ್ತಿಂದ ಎಲ್ಲ 3 ದಿವಸದಿಂದ ಎಲ್ಲ ಥಿಯರಿ ಬಗ್ಗೆ ಎಲ್ಲ ಗೊತ್ತಾಗಿದೆ. ಪ್ರಾಕ್ಟಿಕಲ್ಸ್ ಶುರು ಆದಮೇಲೆ ಹೇಗಾಗುತ್ತೆ ನೋಡಬೇಕು. ಈ 3 ಕ್ಲಾಸ್ ಚೆನ್ನಾಗಿದೆ ಸರ್, ಚೆನ್ನಾಗಿ ಅರ್ಥ ಆಗಿದೆ. ಯೂಟ್ಯೂಬ್ ವೀಡಿಯೋ ನೋಡೋದಕ್ಕಿಂತ ಅಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಮನೋಜ್ ಸರ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪನಾರು ನಾಲೆಜ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಮನೋಜ್ ಕುಮಾರ್ ಸರ್ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಧು ಅಂತ. ಸೊ ಈ 3 ದಿನ ಮನೋಜ್ ಸರ್ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಸೊ 1 ನಿಮಿಷ ಕೂಡ ನಮಗೆ ಬೇಜಾರಾಗದೇ ಇರೋ ಥರ ಎಲ್ಲ ಥರ ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬ ಯೂಸ್ಫುಲ್ ಆಗಿದೆ ಇದು ಟ್ರೇಡಿಂಗ್ ಮಾಡೋದಕ್ಕೆ. ಸೊ ಮನೋಜ್ ಸರ್ಗೆ ಆಮೇಲೆ ಅವ್ರ ಟೀಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ಕೆಲವು ಬೇಸಿಕ್ಸ್ ಅಂತ ಮೊದಲು ಗೊತ್ತಿತ್ತು, ಇಲ್ಲಿ ಬಂದು ಕ್ಲಾಸಸ್ ಮೇಲೆ ಸುಮಾರು ಎಲ್ಲ ಸ್ಟ್ರಾಟಜೀಸ್ ಅದು ಎಲ್ಲ ಗೊತ್ತಾಯಿತು. ಮನೋಜ್ ಸರ್ ಇಸ್ ಎನಾರ್ಮಸ್ ಅಮೌಂಟ್ ಆಫ್ ನಾಲೆಡ್ನ ನಮಗೆ ಕರೆಕ್ಟಾಗಿ ಇಂಪಾರ್ಟ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಟಿಪ್ಸ್ ಮತ್ತು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮುಂದೆ ಹೋಗ್ಬೇಕು ಅಂತ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ಆಲ್. TD ಅಕಾಡೆಮಿ ರಾಜಾಜಿನಗರದಲ್ಲಿ ನಾನು ಬಂದು ಸೇರಿಕೊಂಡೆ ಮಾರ್ಕೆಟ್ ಬಗ್ಗೆ ಕಲಿಯೋಕ್ಕೆ. ನಾನು 2 ಇಯರ್ಸಿಂದ ಐ ಹ್ಯಾವ್ ಇನ್ವೆಸ್ಟೆಡ್ ಅಷ್ಟೇ ನಾನು ಮಾಡಿದ್ದು. ಆಮೇಲೆ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೆ. ಲೇಟರ್ ಆನ್ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಇಲ್ಲಿ ತಿಳ್ಕೊಂಡೆ ನನ್ನ ಫ್ರೆಂಡ್ ಕಡೆಯಿಂದ. ಸೊ ಇಲ್ಲಿ ಬಂದು ನಾನು ಮನೋಜ್ ಸರ್ ಹತ್ರ ಕೋಚಿಂಗ್ ತೊಗೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಇವರು ಕರ್ನಾಟಕದಲ್ಲೆಲ್ಲ ಐ ಗೆಸ್ ಇಂಡಿಯಾದಲ್ಲೇ ಒಬ್ಬರು ಬೆಸ್ಟ್ ಮೆಂಟರ್ ಅಂತ ಅನ್ಬೋದು ಇನ್ ಟ್ರೇಡಿಂಗ್. ಸೊ ನನಗಂತೂ ತುಂಬ ಹೆಲ್ಪ್ಫುಲ್ ಆಯಿತು ಬಿಕಾಸ್ ಹಿ ಥಾಟ್ ಅಸ್ ಮೆನಿ ಸ್ಟ್ರಾಟಜೀಸ್ ನಾವು. ಸೊ ಐ ವಿಲ್ ಟ್ರೈ ಇಟ್ ಫ್ರಮ್ ಟುಮಾರೋ ಬಿಕಾಸ್ ದೇರ್ ಆರ್ ಲೈವ್ ಸೆಷನ್ ಇರುತ್ತೆ ನಾಳೆ. ಫ್ರಮ್ ಟುಮಾರೋ ಮಂಡೇ ನಾಳೆ ಟ್ರೈ ಮಾಡಬೇಕು ನಾನು. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ TD ಆ್ಯಂಡ್ ಫಾರ್ ಮೈ ಸೆಲ್ಫ್ ಆಲ್ಸೋ. ಥ್ಯಾಂಕ್ ಯು. ನನ್ನ ಹೆಸರು ಅಭಿಷೇಕ್ ಅಂತ. ನಾನು 3 ಇಯರ್ಸಿಂದ ಈಕ್ವಿಟಿಯಲ್ಲಿ ಮಾಡ್ತಾಯಿದ್ದೆ ಸ್ಟಾಕ್ಸ್. ಬಟ್ ಇವಾಗ ಟ್ರೇಡಿಂಗ್ದು ಕಾನ್ಫಿಡೆನ್ಸ್ ಬಂತು. ಥ್ಯಾಂಕ್ಸ್ ಫಾರ್ TD. ಫಸ್ಟು TD ಅಕಾಡೆಮಿಗೆ ಥ್ಯಾಂಕ್ಸ್ ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಟ್ರೇಡಿಂಗ್ ಏನು ಹೊಸದಲ್ಲ ನನಗೆ. ಬಟ್ ಅವ್ರು ಹೇಳೋದು ಚಿಂಟು ಗ್ಯಾಂಗ್ ಅನ್ನೋ ಥರ ವಿ ಲಾಸ್ಟ್ ಸಮಥಿಂಗ್. ಒಂದು ಸ್ಟಡಿ ಮೈಂಡ್ ಬೇಕಾಗಿದೆ ಒಂದು ಟ್ರೇಡಿಂಗ್ ಮಾಡೋದಕ್ಕೆ, ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ, ಒಂದು ಸ್ವಿಂಗ್ ಟ್ರೇಡ್ ಮಾಡೋದಕ್ಕೆ ಖಂಡಿತ ಒಂದು ಸ್ಟಡಿ ಮೈಂಡ್ ಬೇಕು. ನಾನು ಅಂದ್ಕೊಂಡೆ ಬಿಫೋರ್ 3 ಡೇಸ್ ಕ್ಲಾಸ್ ಹೆಂಗಪ್ಪ ಕೂರೋದು ಅಂತ. ಬಟ್ ನೆವರ್ ಫೆಲ್ಟ್. ಆ್ಯಕ್ಚುಲಿ ಇವತ್ತು 5 o'clock ಆಗಿದೆ ಗೊತ್ತಾಗಲಿಲ್ಲ, 5:30 ಆಗಿದೆ. ನಾನು ಯಾರೂ ನೋಟಿಸೇ ಮಾಡಿಲ್ಲ. ಇವನ್ ಊಟ ಇಲ್ಲ ಅಂದರೂ ಕೂಡ ಕಂಟಿನ್ಯೂ ಮಾಡೋ ಥರ ಮನೋಜ್ ಅವರು ಕ್ಲಾಸ್ ತೊಗೊಂಡಿದ್ದಾರೆ. ಇಟ್ ಈಸ್ ವೆರಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ನಮ್ಮ ಫ್ರೆಂಡ್ ಆ್ಯಕ್ಚುಲಿ 1 year ಬಿಫೋರೇ ಅದನ್ನು ಸಜೆಸ್ಟ್ ಮಾಡಿದ್ರು ಹೋಗಿ TD ಅಕಾಡೆಮಿಗೆ ಅಂತ. ನಾವೇ ಗೊತ್ತಲ್ಲ ನಮ್ಗೆ ಎಲ್ಲರ ಮೈಂಡ್ ಸೆಟ್ಟು, ಹೋದ್ರೆ ಆಯ್ತು ಬಿಡು ಅವ್ರೇನು ಎಲ್ಲರೂ ಮಾಡೋ ಥರ ಮಾಡಿದ್ರು ಅಂತ. ಬಟ್ ನೆಕ್ಸ್ಟ್ ಫಸ್ಟ್ 3 days ಆಗಿದೆ, ಲೈವ್ ಟ್ರೇಡಿಂಗ್ ಇದೆ. ಬಟ್ ಇದೇ ಖುಷಿ ಆಗಿದೆ, ಇದೇ ಥರ ಕಂಟಿನ್ಯೂ ಆಗುತ್ತೆ ಅಂತ ಐ ಫೀಲ್. ಆ್ಯಂಡ್ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಡೆಫಿನೆಟ್ಲಿ ಯಾರು ನೋಡ್ತಿದ್ರೆ ಫಸ್ಟ್ ಬಂದು ಜಾಯ್ನ್ ಆಗಿ. ಇಟ್ ಇಸ್ 6500 ಇಟ್ಸ್ ಕಂಪ್ಲೀಟ್ಲಿ ಬರ್ತಿತ್ತು. ಥ್ಯಾಂಕ್ ಯು. ನನ್ನ ಹೆಸರು ಅಶೋಕ್ ಅಂತ. ನಾನು ಲಾಸ್ಟ್ 6 monthsiಂದ ಒಂದು ಸ್ವಲ್ಪ ನನಗೆ ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡು ಕಲಿತಾ ಇದ್ದೆ. ಬಟ್ ಈ ಕ್ಲಾಸಿಗೆ ಬಂದಮೇಲೆ ತುಂಬ ಹೆಲ್ಪ್ ಆಗಿದೆ. ಆ್ಯಕ್ಚುಲಿ ನಾನು ಕೊಟ್ಟಿರೋ ಫೀಸ್ಗಿಂತ ಹೆಚ್ಚಾಗಿ ಜಾಸ್ತಿನೇ ಕಲ್ತೀನಿ ಅಂತ ಹೇಳ್ಬೋದು. ಸೊ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬಗ್ಗೆ ನಾನು ಫ್ರೆಂಡ್ಸ್ಗಳ ಹತ್ರ ತುಂಬ ಸಲ ಕೇಳ್ಕೊಂಡಿದ್ದೆ ಕ್ಲಾಸು. ಬಟ್ ಇಲ್ಲಿಗೆ ಬಂದಮೇಲೆ ತುಂಬ ಕ್ಲಿಯರಾಗಿ ಅರ್ಥ ಆಯಿತು. ಈವನ್ ನನಗೆ 3 days ಟ್ರೈನಿಂಗ್ ಮುಗಿದಿದ್ದೇ ಗೊತ್ತಾಗಿಲ್ಲ. TD ಅಕಾಡೆಮಿಯಿಂದ ನಾನು ಆ್ಯಕ್ಚುಲಿ ಬಿಗಿನರು. ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ ಇನ್ ದ ಶೇರ್ ಮಾರ್ಕೆಟಿಂಗ್. ಸೊ ಇಟ್ ಎಕ್ಸ್ಪ್ಲೈನ್ ಮೀ ಫ್ರಮ್ ಝೀರೋ. ಇದು ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ. ಝೀರೋ ಅಂತ ಮೇಲ್ ತನಕ ಹೆಂಗೆ ಹೋಗೋದು ಅಂತ ಎಕ್ಸ್ಪ್ಲೈನ್ ಮಾಡಿದರು. ಸ್ಲೋ ಆ್ಯಂಡ್ ಸ್ಟಡಿ ಪ್ರಾಸೆಸ್ ಬಗ್ಗೆನೂ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದರು. ಐ ಹೋಪ್ ಐ ಆಮ್ ಇನ್ ದ ರೈಟ್ ಪ್ಲೇಸ್. ನಮಸ್ಕಾರ, ನನ್ನ ಹೆಸರು ನಾಗಭೂಷಣ್ ಅಂತ. ಆ್ಯಕ್ಚುಲಿ ನಾನು ಬಂದಿದ್ದು ಯಲಹಂಕ ನ್ಯೂಟೌನಿಂದ. ಯಲಹಂಕ ನ್ಯೂಟೌನಿಂದ ಇಲ್ಲಿಗೆ ಬಂದಿದ್ದು ಯಾಕಂದರೆ ಮನೋಜ್ ಅವರು ಟ್ರೈನರ್ ಇದ್ದರಿಂದ ಇಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ನಾನು ಮನೋಜ್ ಅವ್ರದ್ದು ತುಂಬ ವೀಡಿಯೋಸ್ ನೋಡಿದ್ದೆ. ಸೊ ಯೂಟ್ಯೂಬಲ್ಲಿ ಎಲ್ಲ ನೋಡಿಕೊಂಡು ಅವ್ರು ಟ್ರೈನಿಂಗ್ ಕೊಡೋ ವಿಧಾನ ತುಂಬ ಇಷ್ಟ ಆಯಿತು. ಆದ್ದರಿಂದ ಯಲಹಂಕದಲ್ಲಿ ಬ್ರಾಂಚ್ ಇದ್ರೂ ನಾನು ರಾಜಾಜಿನಗರ ಬ್ರಾಂಚ್ಗೆ ಬಂದಿದ್ದೆ. 3 days ಮುಗಿಸಿದೆ ಬೇಸಿಕ್ ಕೋರ್ಸು. ಬಟ್ ತುಂಬ ಚೆನ್ನಾಗಿ ಅರ್ಥ ಆಯಿತು. ಸೊ ತುಂಬ ಯೂಸ್ಫುಲ್ಲು ಇದೆ. ಥ್ಯಾಂಕ್ ಯು. ಸೊ ನಾನು ಬಂದಾಗ ಮೀನ್ಸ್ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಷ್ಟೊಂದು. ಸೊ ಇಲ್ಲಿ ಬಂದಾದಮೇಲೆ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ, ಆಮೇಲೆ ಸ್ಟ್ರಾಟಜಿ ಬಗ್ಗೆ, ಆಮೇಲೆ ಆಪ್ಷನ್ಸ್ ಬಗ್ಗೆ, ಫ್ಯೂಚರ್ಸು, ಆಮೇಲೆ EFT ಮೀನ್ಸ್ ಬಾಂಡ್ಸು ಅವೆಲ್ಲ ತುಂಬ ಗೊತ್ತಾಗಿದೆ. ಸೊ ಇವಾಗ ಇನ್ ಫ್ಯೂಚರ್ ಇನ್ನೂ ಕಲಿಬೇಕು ಅಂತ ಆಸೆ ಇದೆ. ಸೊ ಇನ್ನೂ ಕಲಿಯೋಣ. ಆ್ಯಕ್ಚುಲಿ ಹೀ ಸಜೆಸ್ಟೆಡ್ ಮಿ ಹಿಯರ್. ನನಗೆ ನಾನು ಫ್ರೆಷರು. ಸೊ ಇಟ್ ಈಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಅವರಲ್ಲಿ ಮತ್ತೆ ಇನ್ನೊಂದು ಸತಿ ನೆಕ್ಸ್ಟ್ ಕ್ಲಾಸ್ ಡೈಮಂಡ್ ಕ್ಲಾಸು, ಎನಿ ಅದರ್ ಕ್ಲಾಸಸ್, ಗೋಲ್ಡನ್ ಕ್ಲಾಸ್ ಎಲ್ಲ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದೆ. ಥ್ಯಾಂಕ್ ಯು. ಮೊದಲು ನಾನು ಆಪ್ಷನಲ್ಲಿ ಟ್ರೈ ಮಾಡಿದ್ದೀನಿ. 3-4-5 ಟೈಮ್ ಲಾಸ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ಯೂಟ್ಯೂಬಲ್ಲಿ ನೋಡಿಕೊಂಡು ಬಂದೆ. ಬಟ್ ಗುಡ್ ಟೀಚಿಂಗ್ ಇದೆ. ಸೊ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಈಗ TD ಅಕಾಡೆಮಿ ಕ್ಲಾಸಲ್ಲಿ ಬರ್ತಿರೋದು. ಸೊ ಇದು ಇದು ಬಂದ್ಬಿಟ್ಟು ನನ್ನ ತಮ್ಮ ನನಗೆ ಸಜೆಸ್ಟ್ ಮಾಡಿದ್ದು. ಈ TD ಅಕಾಡೆಮಿಯಲ್ಲಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಕೂಡ ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದು ನನಗೆ ನ್ಯೂ
ಸಬ್ಜೆಕ್ಟೇ ಅಂತ ಹೇಳ್ಬೋದು. ಶೇರ್ ಮಾರ್ಕೆಟ್ ಅನ್ನೋದು ತುಂಬ ಚೆನ್ನಾಗಿ ಕಲಿಬೋದು. ಈ ಟಿ ಡಿ ಅಕಾಡೆಮಿಗೆ ಬಂದರೆ ಎಲ್ಲ ಲೇಡೀಸು ಬನ್ನಿ, ಯಾರನ್ನೂ ಡಿಪೆಂಡ್ ಆಗಬೇಡಿ, ಧೈರ್ಯ ಮಾಡಿ ದುಡ್ಡು ಹಾಕಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಆ್ಯಕ್ಚುಲಿ ಯಾರೇ ಆಗಲಿ ಮ್ಯಾರಿಡ್ ವುಮೆನ್ಸ್ನ ಸ್ವಲ್ಪ ಜೆಂಟ್ಸು ಎಂಕರೇಜ್ ಮಾಡಿ ಲೇಡೀಸ್ನ ಆಚೆ ಕಳಿಸಿ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಕೊಡಿ ಅಂತ ನಾನು ಹೇಳ್ತೀನಿ. ತುಂಬ ಒಳ್ಳೆ, ಯಾಕೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಈ ಸಬ್ಜೆಕ್ಟೇ ಇಲ್ಲ ಅನ್ನೋದೇ ನಮಗೆ ಬೇಜಾರಿದೆ. ತುಂಬ ಬೇಗ ಬರಬೇಕಿತ್ತು ನಾವು ಇದನ್ನು ಕಲಿಯೋಕ್ಕೆ. ಸೊ ಆದರೂ ಪರವಾಗಿಲ್ಲ, ತುಂಬ ಡಿಪೆಂಡ್ ಆಗಿದ್ದೀವಿ ಲೇಡೀಸು, ತುಂಬ ಪೇರೆಂಟ್ಸ್ಗೆ ಇಲ್ಲ ಹಸ್ಬೆಂಡ್ಸ್ಗೆ ಎಲ್ಲ. ಸೊ ಇಲ್ಲಿ ಶೇರ್ ಮಾರ್ಕೆಟು ಇದು ಮನೇಲೇ ಕೂತ್ಕೊಂಡು ಮಾಡೋದ್ರಿಂದ ನಾವು ಇಂಡಿಪೆಂಡೆಂಟ್ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಚೆನ್ನಾಗಿ ಕಲ್ತಿದ್ದೀರಾ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ನಾನು ಯಾವಾಗ 2016ರಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಬರೀ ಒಬ್ಬರು ಸ್ಟೂಡೆಂಟ್ ಬಂದಿದ್ದರು. ಅವತ್ತು ನನಗೆ ವಾಟ್ ಎವರ್ ನಿಮ್ಗಾಗಿರೋ ಮಾರ್ಕೆಟಲ್ಲಿ ನೀವು ಅಪ್ಸೈಡ್ ಡೌನ್ ನೋಡಿರ್ತೀರಲ್ಲ, ಅದೇ ಥರ ನನಗೂ ಆಗಿತ್ತು. ಅವತ್ತು ನಾನೇನಾದ್ರು 3 to 4 years ಟಿ ಡಿ ಅಕಾಡೆಮಿ ಮೇಲ್ಮಟ್ಟಕ್ಕೆ ಬರಲೇ ಇಲ್ಲ. ಬಿಕಾಸ್ ಕರೋನಾವರೆಗೂ ನಾವು ಇನ್ಸ್ಟಿಟ್ಯೂಟ್ ನಡೆಸೋಕ್ಕೂ ಕಷ್ಟ ಆಗ್ತಾಯಿತ್ತು, ಬಾಡಿಗೆ ಕಟ್ಟೋಕ್ಕೂ ಕಷ್ಟ ಆಗ್ತಾಯಿತ್ತು. ಆ ಒಂದು ಸಂಕಷ್ಟದಲ್ಲಿ ನಾವು ಸಿಲುಕಿದ್ವಿ. ಕರೋನಾ ಆದಮೇಲೆ ವಾಟ್ ಎವರ್ ಒಂದು ಫ್ಲೋ ಬಂತು ನೋಡಿ. ಸ್ಟಾಕ್ ಮಾರ್ಕೆಟ್ ಕಲಿಬೇಕು, ಕಲ್ತ್ಕೊಂಡು ದುಡ್ಡು ಮಾಡಬೇಕಂತ ಆಸೆ ಇತ್ತು ಎಲ್ಲರಿಗೂ. ಬಟ್ ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ನೋವು, ಲಾಸಸ್ಸು, ಬರೀ ಪೇನ್ಫುಲ್ ಜರ್ನಿನೇ ಸ್ಟಾರ್ಟ್ ಆಗುತ್ತೆ. ಆ ಪೇನ್ಫುಲ್ ಜರ್ನಿನ ನಾನು ಅನುಭವಿಸಿದ್ದೀನಿ. ಅದನ್ನು ಯಾರೂ ಅನುಭವಿಸ್ಬಾರ್ದಂತ ಈ ಸಂಸ್ಥೆನ 2016ರಲ್ಲಿ ಸ್ಟಾರ್ಟ್ ಮಾಡಿದ್ದು. 4 ವರ್ಷ ನಾನು ಸಹ ಏನೂ ನೋಡಲಿಲ್ಲ. ಸೊ ನಥಿಂಗ್. ಸೊ ಅದಾದಮೇಲೆ ಕರೋನಾ ಆದಮೇಲೆ ವಿ ಹ್ಯಾವ್ ಸೀನ್ ದ ಬುಲ್ಲಿಶ್ ರ್ಯಾಲಿ ಇನ್ ವಾಟ್ ಎವರ್ ಟ್ರೈನಿಂಗ್ ಆಗಲಿ, ವಾಟ್ ಎವರ್ ನನ್ನ ಪರ್ಸ್ನಲ್ ಟ್ರೇಡಿಂಗ್ ಆಗಲಿ, ಎಲ್ಲದರಲ್ಲೂ ಬುಲ್ಲಿಶ್ ರ್ಯಾಲಿ ಬಂದಿದೆ. ಸೊ ಈ ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ ಅಂದರೆ ನೀವು ಫೀಲ್ಡಲ್ಲಿ ಇರಬೇಕಷ್ಟೇ. ಸೊ ನಾನು ಎಷ್ಟೋ ಸತಿ ಬರೋದು ಬಿಡೋದು ನಾನು ಸಹ ಮಾಡಿದ್ದೀನಿ. ಬಟ್ ಫೀಲ್ಡಲ್ಲಿ ಇರಿ. ಯಾಕಂದರೆ ಟಾಟಾ ಮೋಟರ್ಸ್ ಕರೋನಾ ಟೈಮಲ್ಲಿ 60 ರೂಪಾಯಿ ಇತ್ತು. ಇವಾಗ ಅದೇ ಟಾಟಾ ಮೋಟರ್ಸ್ 1200 ರೂಪಾಯಿ ಹತ್ರ ಹೋಗಿದೆ. ಸೊ ನಾವು ಫೀಲ್ಡಲ್ಲಿ ಇದ್ದಿದ್ರೆ ನಮಗೆ ಟಾಟಾ ಮೋಟರ್ಸ್ 60 ರೂಪಾಯಿ ಇದೆ ಅಂತ ಗೊತ್ತಾಗ್ತಾ ಇತ್ತು. ನಾವು ಫೀಲ್ಡೇ ಬಿಟ್ಬಿಟ್ರೆ ಮಿಸ್ ಮಾಡ್ಕೋತೀರಾ ಚಾನ್ಸು. ಸೊ ನೀವು ಇರ್ತೀರಾ, ಫೀಲ್ಡಲ್ಲಿರಿ, ಜಸ್ಟ್ ಫೀಲ್ಡಲ್ಲಿರಿ, ಎಲ್ಲನೂ ತಿಳ್ಕೊತಾ ಇರಿ. ಆ್ಯಂಡ್ ಟಿ ಡಿ ಕಮ್ಯುನಿಟಿ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ಸೊ ನೆಕ್ಸ್ಟ್ ಪ್ರತಿ ಜಿಲ್ಲೆಗೂ ಬ್ರಾಂಚ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲ ಜಿಲ್ಲೆಗೂ ಬ್ರಾಂಚ್ ಬರಬೇಕು ಅಂತ ನಿಮ್ಮೆಲ್ಲರ ಕೋರಿಕೆ ಆಗಿತ್ತು. ಅದು ಈಡೇರೋದಕ್ಕೆ ಇನ್ನೊಂದು 6 months ಇಲ್ಲ 1 year ಸೊ ಎಲ್ಲನೂ ಅದೂ ಸೆಟ್ರೇಟ್ ಆಗುತ್ತೆ. ಸೊ ನೀವು ಏನೇನು ಇಲ್ಲಿ ಕಲ್ತಿದ್ರೋ ಅದನ್ನು ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ. ಸೊ ಯಾರೇ ನಿಮ್ಮ ಸುತ್ತಮುತ್ತ ನೇಕೆಡ್ ಆಪ್ಷನ್ಸ್ ಮಾಡ್ತಾಯಿದ್ರು ಅವ್ರಿಗೆ ದಯಮಾಡಿ ನಿಲ್ಲಿಸಿ ಅಂತ ಹೇಳಿ. ಬಿಕಾಸ್ ನೇಕೆಡ್ ಆಪ್ಷನ್ಸು, ನೇಕೆಡ್ ಫ್ಯೂಚರ್ಸಲ್ಲಿ ಭವಿಷ್ಯ ಇಲ್ಲ, ಅದು ನಿಮಗೂ ಗೊತ್ತಿದೆ. ಏನೇ ಮಾಡಿದ್ರು ಹೆಡ್ಜಿಂಗ್ ಮಾಡಿ. ಸೊ ಹೆಡ್ಜಿಂಗನ್ನು ಸ್ಪ್ರೆಡ್ ಮಾಡಿ. ಜೊತೆಗೆ ನಿಮ್ಮ ಸುತ್ತಮುತ್ತ ಯಾರ್ಯಾರು ಇದ್ದಾರೋ ಅವ್ರಿಗೂ ಸಹ ಸ್ಟಾಕ್ ಮಾರ್ಕೆಟ್ಗೆ ಬನ್ನಿ, ಹೂಡಿಕೆ ಮಾಡಿ, ಅಟ್ಲೀಸ್ಟ್ ಇನ್ವೆಸ್ಟ್ಮೆಂಟ್ ಹೇಳ್ಕೊಡಿ, ನಿಫ್ಟಿ ಬೀಸಲ್ಲಿ ಹೂಡಿಕೆ ಮಾಡಿ ಅಂತ ಹೇಳ್ಕೊಡಿ. ಸೊ ನಿಮಗಿರೋ ನಾಲೆಜ್ನ ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ. ಅದರಿಂದ ನಮ್ಮ ಕರ್ನಾಟಕ ಇನ್ನೂ ಆರ್ಥಿಕತೆಯಲ್ಲಿ ಮುಂದಕ್ಕೆ ಬರುತ್ತದೆ. ನಮ್ಮ ದೇಶ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಮೇಲೆತ್ತರಕ್ಕೆ ನಿಲ್ಲುತ್ತೆ. ಸೊ ಇದಕ್ಕೆಲ್ಲರೂ ನಿಮ್ಮ ಒಂದು ಸಪೋರ್ಟ್ ಇರಬೇಕು ಟಿ ಡಿಗೆ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೆಕ್ಸ್ಟ್ 6 years ಎಲ್ಲರೂ ಇಲ್ಲಿರೋರೆಲ್ಲ ಕರೋರ್ಪತಿ ಆಗಲಿ ಅಂತ ನಾನು ಆಶಿಸ್ತೀನಿ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಸ್ನೇಹಿತರೆ, ನಾನು ಸ್ವಲ್ಪ ನನ್ನ ಹಿನ್ನೆಲೆ ಹೇಳ್ಬಿಡ್ತೀನಿ 1 ನಿಮಿಷ. ನಾನು ಜಗದೀಶ್ ಪಾಟೀಲ್ ಅಂದ್ಬಿಟ್ಟು ಭಾರತ್ ಪೆಟ್ರೋಲಿಯಂ ಡೀಲರ್ ಇದ್ದೀನಿ. ಸುಮಾರು 25 ವರ್ಷದಿಂದ ಈ ಟ್ರೇಡ್ನಲ್ಲಿದ್ದೀನಿ. 20 ವರ್ಷದಿಂದನೂ ನನ್ನ ಸ್ನೇಹಿತರು ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ತಿದ್ರು. ಇದು ನಮ್ಮ ನೆಗ್ಲೆಕ್ಟ್. ಈಗ ನಮ್ಮ ಸುಮಾರು ಒಂದು 5 ವರ್ಷದಿಂದ ಎಲ್ಲ ನಮ್ಮ ಸ್ನೇಹಿತರು ಫೋರ್ಸ್ ಮಾಡಿದಾಗಿದ್ದರಿಂದ ನಾವು ಈ ಟ್ರೇಡಿಗೆ ಈಗ ಒಂದು 5 ತಿಂಗಳಿಂದ ಬಂದಿದ್ದೀನಿ ಅಷ್ಟೇ ಮಾರ್ಕೆಟ್ನಲ್ಲಿ. ಆದರೆ ಇದರಲ್ಲಿ ಒಂದು ವಿಚಾರ ಏನು ನಾವು ಕಲಿತೀವಿ ಅಂತಂದ್ರೆ, ನಮ್ಮ ಹತ್ರ ತಾಳ್ಮೆ ಇರಬೇಕು, ಛಲ ಇರಬೇಕು. ಆದರೆ ಇವ್ರು ಹೇಳಿದ್ ನಾವು ಸಕ್ಸಸ್ ಆಗೋದು ಖಂಡಿತ ಅಂತ ನನಗೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು 10 yearsಯಿಂದ ಆಟೋಮೊಬೈಲಲ್ಲಿ HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಬರೀ ಮಾರ್ನಿಂಗ್ ಕೆಲ್ಸಕ್ಕೆ ಹೋಗೋದು, ಈವ್ನಿಂಗ್ ಕೆಲಸದಿಂದ ಬರೋದು, ಬರೀ ಸ್ಯಾಲ್ರಿ ಅಷ್ಟೇ. ಬಟ್ ಲಾಸ್ಟ್ 1 yearಯಿಂದ ನನಗನ್ನಿಸ್ತು ಟಿ ಡಿ ಅಕಾಡೆಮಿ ನೋಡ್ತಾನೆ ಇದೆ. ನಾನು ಪ್ರತಿ ಯೂಟ್ಯೂಬಲ್ಲಿ ಅವ್ರ ವೀಡಿಯೋಸ್ ನೋಡ್ತಾನೆ ಇದೆ. ಪ್ರತಿಯೊಬ್ಬರು ಏನು ಮಾಡ್ತಾಯಿದ್ರು ಅಂದರೆ ಬರೀ ಕಳ್ಕೊಂಡಿರೋರೇ ಬರ್ತಾಯಿದ್ರು. ಬಟ್ ಟಿ ಡಿ ಅಕಾಡೆಮಿಗೆ ಬಂದವರು ಬರೀ ಅವ್ರ ಪ್ರಾಫಿಟೇ ನೋಡ್ತಾಯಿದ್ರು. ಎಲ್ಲೇ ಹೋದ್ರು ಏನೇ ಕ್ಷಣ ಆದ್ರೂ ಬರೀ ಪ್ರಾಫಿಟೇ. ಸೊ ನಾನು ಡಿಸೈಡ್ ಮಾಡಿದೆ, ನಾನು 10 yearsಲ್ಲಿ ಬರೀ ಸ್ಯಾಲ್ರಿ ನೋಡಿದ್ದೀನಿ ಅಷ್ಟೇ, ನಾನು ಇನ್ಕಮ್ ನೋಡಿಲ್ಲ. ಬರೀ ಏನಂದರೆ ಸ್ಯಾಲ್ರಿ ಬರೋದು ಏನಕ್ಕೋ ನನ್ನ ಮನೆ ತೊಗೋಬೇಕು, ಈ ಥರ ತೊಗೋಬೇಕು ಅಂತಿಲ್ಲ. ಬಟ್ ನನಗೆ ಅಂತ ಅಸೆಟ್ಸ್ ಏನು ಮಾಡ್ಕೊಂಡೆ, ಏನಿಲ್ಲ. ಬಟ್ ಇವತ್ತು ನಾನು 10 ವರ್ಷ ಆದಮೇಲೆ ನಂಗೆ ಥಿಂಕ್ ಆಯಿತು, ನಾನು ಬೇರೆಯವ್ರಿಗೋಸ್ಕರ ದುಡಿತಾ ಇದ್ದೀನಿ ನನ್ನ ಕಂಪ್ನಿಲಿ ಕೆಲಸಕ್ಕೆ, ಬಟ್ ನನಗೋಸ್ಕರ ದುಡಿತಾಯಿಲ್ಲ ಅಂತ ಗೊತ್ತಾಯಿತು. ಆವಾಗ ಪ್ರತಿ ತಿಂಗಳು ಪ್ರತಿ ದಿನ ಇವ್ರ ವೀಡಿಯೋಸ್ಗಳು ನೋಡಿ ನನಗೆ ಎಷ್ಟೇ ಕಷ್ಟ ಆದರೂ
ನಾನು ಇವ್ರು ಇಲ್ಲಿಗೆ ಬಂದು ಸಕ್ಸಸ್ ಆಗಬೇಕು ಅಂತ ಬಂದಿದ್ದೀನಿ. ಬಟ್ ನಾನು ಚನ್ನಪಟ್ಟಣದಿಂದ ಬರೋದು ಎಷ್ಟೇ ಕಷ್ಟ ಆದರೂ ಬರಲೇಬೇಕು, ಈ ಅಟೆಂಡ್ ಮಾಡಲೇಬೇಕು ಈ ಈವೆಂಟ್ನ ಅಂತ ನಾನು ಟ್ರೈ ಮಾಡಿ ಬಂದಿದ್ದೀನಿ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್, ನನ್ನ ಹೆಸರು ಶೀಲಾ ಅಂತ. ಆ್ಯಕ್ಚುಲಿ ನಾನು ಬಿಸ್ನೆಸ್ಸಲ್ಲೂ ನೋಡಿದ್ದೀನಿ ಮತ್ತು ವರ್ಕ್ ಮಾಡಿದ್ದೀನಿ, ಮತ್ತು ಅಸ್ಟ್ರಾಲಜರ್ ಕೂಡ, ಯೋಗ ಕೂಡ. ಆದರೂ ಕೂಡ ನಾವು ಶೇರ್ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ಇವಾಗ ಬೀಳ್ಬೋದು ಈ ತಿಂಗಳಲ್ಲಿ ಅಂತ ಹೇಳ್ಬೋದು, ಆದರೆ ಇವತ್ತೇ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನೀವು ನಮಗಿಂತ ಬೆಸ್ಟ್ ಅಸ್ಟ್ರಾಲಜರ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನೀವು ಇಂಜಿನಿಯರ್ ಅಂತ ಹೇಳಿದ್ರಿ, ಆದರೆ ನೀವು ಕಾಲೇಜಲ್ಲಿ ಟಾಪರೋ ಅಲ್ವಾ ಗೊತ್ತಿಲ್ಲ ಸರ್, ಆದರೆ ಈ ಫೀಲ್ಡಲ್ಲಿ ಮಾತ್ರ ಯು ಆರ್ ದ ಟಾಪರ್ ಸರ್. ಆರ್ಟ್ಸ್ ಆಫ್ ಯು ಸರ್. ಯಾಕಂದರೆ ನಾನು ಭರಚಂದ್ರ ಸರ್ ಕ್ಲಾಸು ಅಟೆಂಡ್ ಮಾಡಿದ್ದೀನಿ, ಬೇರೆ CA ಅವ್ರು ಯಾರು ಹೇಳ್ಕೊಡ್ತಾರೆ ಅವ್ರ ಕ್ಲಾಸು ಅಟೆಂಡ್ ಮಾಡಿದ್ದೀನಿ. ಬಟ್ ಈ 3 ಡೇಸಲ್ಲಿ ತುಂಬ ವ್ಯಾಲ್ಯೂಯಬಲ್ ಸರ್. ನೀವೇ ಮಾಡಿರೋ ಕ್ಲಾಸು ಬೇರೆ ಕಡೆ ಕೂತ್ಕೊಂಡು ಕೇಳಿದ್ದೀನಿ. ಸೊ ನೀವೇ ಬೆಸ್ಟ್ ಸರ್. ಅದಕ್ಕೆ 2 ಮಾತಿಲ್ಲ ಸರ್. ಅವರಿಂದನೂ ಕೆಲವೊಂದು ಕಲ್ತಿರ್ಬೋದು, ಆದರೆ ಅದಕ್ಕಿಂತ ವ್ಯಾಲ್ಯೂಯಬಲ್ ನಿಮ್ಮ ಜರ್ನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ, ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.